ಹಾಯ್ ಫ್ರೆಂಡ್ಸ್, ಎಲ್ಲೆಲ್ಲೂ ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಚಿಕ್ಕಪೇಟೆ ಶಾಪಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಕಂಪ್ಲೀಟ್ ಅಂತಲೇ ಅನಿಸಲ್ಲ. ಹಾಗೆ ನಾನು ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ಮಾಡೋದಕ್ಕೆ ಚಿಕ್ಕಪೇಟೆಗೆ ಅಂಥೇಳಿ ಹೋಗಿದ್ದೆ. ಕಾಲಿಡ್ತಾ ಇದ್ದಂಗೆ ಮಳೆರಾಯ ಎಂಟ್ರಿ ಕೊಟ್ಟ. ಏನು ಮಾಡೋಕ್ಕಾಗಲ್ಲ, ಮಳೆ ಸೀಸನ್ ಇರೋದರಿಂದ ಮಳೆ ಬಂದೇ ಬರುತ್ತೆ. ಅಲ್ಲಿಂದ ನಾವು ಎಂಟ್ರಿ ಕೊಟ್ಟಿದ್ದು ಬಂದು ಚಿಕ್ಕಪೇಟೆ ಮೇನ್ ರೋಡಿಗೆ. ಸೊ ಈ ಸಲ ಸೀರೆ ತೊಗೊಳ್ಳೋ ಅಂಥ ಗೋಜೇನು ಇರಲಿಲ್ಲ, ಯಾಕೆಂದರೆ ಆಲ್ರೆಡಿ ನಾನು ಸೀರೆ ಶಾಪಿಂಗ್ ಮಾಡಿಬಿಟ್ಟಿದ್ದೆ. ಅಲ್ಲಿಂದ ನೆಕ್ಸ್ಟ್ ಎಂಟ್ರಿ ಕೊಟ್ಟಿದ್ದು ನಾವು ಅವೆನ್ಯೂ ರೋಡಿಗೆ. ಅಲ್ಲೊಂದಷ್ಟು ಸ್ಟ್ರೀಟ್ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಹೋಗಿದ್ದು ನಾವು ಓಕೆ ರೋಡ್, ಕುಂಬಾರಪೇಟೆ ರೋಡ್ಗೆ ಹೋಗಿ ಅಲ್ಲಿ ಒಂದಷ್ಟು ಇಮಿಟೇಷನ್ ಜ್ಯುವೆಲರಿಗಳನ್ನ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅವೆನ್ಯೂ ರೋಡಿಗೆ ಬಂದು ಸೊ ಒಂದಷ್ಟು ಸಿಲ್ವರ್ ಪ್ಲೇಟ್ಗಳು ಬೇಕಾಗಿತ್ತು. ಇವಾಗಂತೂ ಸಿಲ್ವರ್ ರೇಟು ಮತ್ತು ಈ ಜರ್ಮನ್ ಸಿಲ್ವರ್ ರೇಟು ಗಗನಕ್ಕೆ ಹೋಗಿದೆ. ಅದಕ್ಕೆ ಸಿಲ್ವರ್ ಕೋಟೆಡ್ ಇರೋವಂಥ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳನ್ನ ಒಂದಷ್ಟು ತೊಗೊಂಡು ಬಂದೆ. ಅಲ್ಲಿಂದ ಮತ್ತೆ ನಾವು ಎಂಟ್ರಿ ಕೊಟ್ಟಿದ್ದು ಬಂದುಬಿಟ್ಟು ಚಿಕ್ಕಪೇಟೆ ಮೇನ್ ರೋಡಿಗೆ. ರಿಟರ್ನ್ ಬರುವಾಗ ಹಾಗೆ ನೋಡ್ಕೊಂಡು ಒಂದು ರೌಂಡ್ ಸ್ಟ್ರೀಟ್ ಶಾಪಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅಂದ್ಕೊಂಡು ಮತ್ತೆ ಚಿಕ್ಕಪೇಟೆ ಮೇನ್ ರೋಡಿಗೆ ಬಂದ್ವಿ. ಸೊ ಅಲ್ಲಿ ಕ್ಲೋಸಿಂಗ್ ಟೈಮ್ ಆಲ್ರೆಡಿ ಒಂದು 8 o'clock ಆಗಿಬಿಟ್ಟಿತ್ತು ಕ್ಲೋಸಿಂಗ್ ಟೈಮ್. ಸೊ ಹಾಗಾಗಿ ಐಟಮ್ಗಳು ಒಂದಷ್ಟು ಕಮ್ಮಿ ಪ್ರೈಸ್ಗೂ ಕೂಡ ಸಿಗ್ತಾಯಿತ್ತು ಅಂತ ನನಗೆ ಫೀಲ್ ಆಯಿತು. ಕ್ಲೋಸಿಂಗ್ ಟೈಮ್ ಅಲ್ವಾ, ಸೊ ಎಷ್ಟು ರೇಟ್ ಬರುತ್ತೆ ಅಷ್ಟು ಕೊಟ್ಬಿಟ್ಟು ಹೋಗ್ತಾರೆ ಅಂತ. ಹೇಗೂ ಮಳೆ ಬಂದಿತ್ತಲ್ವ, ಸ್ವಲ್ಪ ಚಳಿ ಕೂಡ ಆಗ್ತಾಯಿತ್ತು, ಹಾಗೆ ಹೊಟ್ಟೆ ಕೂಡ ಹಸಿತಾಯಿತ್ತು ಅಂತೇಳಿ ಒಂದಷ್ಟು ಕಡಲೆ ಬೀಜ, ಒಂದಷ್ಟು ಬನ್ ತೊಗೊಂಡು ಬರ್ಗರ್ನ ತೊಗೊಂಡು ತಿಂದ್ಕೊಂಡು ಆ ವೆದರ್ನಲ್ಲಿ ಚಿಕ್ಕಪೇಟೆ ಕೂಡ ತುಂಬಾ ಕೂಲಾಗಿತ್ತು ಆ ರೋಡೆಲ್ಲ. ಸೊ ಅದನ್ನು ಎಂಜಾಯ್ ಮಾಡಿಕೊಂಡು ಮತ್ತೆ ರಿಟರ್ನ್ ಬರುವಾಗ ಒಂದಷ್ಟು ವಿಂಡೋ ಶಾಪಿಂಗ್ ಕೂಡ ಮಾಡಿಕೊಂಡು, ವಿಂಡೋ ಶಾಪಿಂಗ್ ನೋಡ್ಕೊಂಡು ಬಂದ್ವಿ, ಏನೇನೆಲ್ಲ ವೆರೈಟಿ ಸಿಗುತ್ತೆ ಅಂತೇಳಿ ನೋಡಿಕೊಂಡು ಹಾಗೆ ಮನೆಗೆ ಕೂಡ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿಬಿಟ್ಟಿತ್ತು. ಏನೆಲ್ಲ ಶಾಪ್ ಮಾಡ್ಕೊಂಡು ಬಂದೆ, ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ನನ್ನ ವ್ಲಾಗಲ್ಲಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಪ್ಲೀಸ್ ಆ ವಿಡಿಯೋನ ನೋಡಿ. ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್